ಗಾಂಧಿ ಹೆಸರಿಗೆ ಕೋಕ್ ಪರಮೇಶ್ವರ್ ನಾಮಫಲಕ ಪ್ರತ್ಯಕ್ಷವಾಗಿದೆ. ತುಮಕೂರು ಕ್ರೀಡಾಂಗಣದ ನಾಮಕರಣ ರಾಜಕೀಯವಾಗಿ ಇಲ್ಲಿ ಮುನ್ನೆಲೆಗೆ ಬಂದಿರುವಂತದ್ದು. ಇದೀಗ ಗಾಂಧಿ ಹೆಸರಿಗೆ ಕೋಕ್ ಪರಮೇಶ್ವರ್ ನಾಮಫಲಕ ಪ್ರತ್ಯಕ್ಷವಾಗಿದೆ. ತುಮಕೂರು ಕ್ರೀಡಾಂಗಣದ ನಾಮಕರಣ ರಾಜಕೀಯ. ಗಾಂಧಿ ಸ್ಟೇಡಿಯಂಗೆ ಪರಂ ಹೆಸರು, ಕೇಸರಿ ಪಡೆ ಕಿಡಿಕಿಡಿ. ಗಾಂಧಿ ಜಪ ಮಾಡೋ ಕಾಂಗ್ರೆಸ್ನಿಂದಲೇ ಗಾಂಧಿಗೆ ಅಪಮಾನ. ನರೇಗಾ ಹೆಸರು ಬದಲಿಸಿದ್ದಕ್ಕೆ ಕೈ ನಾಯಕರು ಹೋರಾಟವನ್ನ ಆರಂಭಿಸಿದ್ರು. ಇಂಥ ಹೊತ್ತಲ್ಲೇ ಕಾಂಗ್ರೆಸ್ಸಿಗರಿಂದಲೇ ಗಾಂಧಿಗೆ ಅಪಮಾನವಾಗಿದೆ. ಮಹಾತ್ಮ ಗಾಂಧಿ ಸ್ಟೇಡಿಯಂ ಒಳಾಂಗಣ ಸ್ಟೇಡಿಯಂ ಖುದ್ದು ಡಿಸಿ ಶುಭ ಕಲ್ಯಾಣ್ ತೆರಳಿ ಬೋರ್ಡ್ ಹಾಕಿಸಿದ್ರು. ಗಾಂಧಿ ಬದಲು ಜಿ ಪರಮೇಶ್ವರ್ ಹೆಸರಿಗೆ ಬಿಜೆಪಿ ವಿರೋಧವನ್ನ ವ್ಯಕ್ತಪಡಿಸಿದೆ. ವಿಷಯ ಗೊತ್ತಾದ ಕೂಡಲೇ ಸಿಡಿದಿದ್ದ ಕೇಸರಿ ಪಡೆ. ತುಮಕೂರಲ್ಲಿ ಆಕ್ರೋಶ ಸ್ಫೋಟ, ಮುತ್ತಿಗೆಗೆ ಯತ್ನ ಸಹಿತ ನಡೆದಿರುವಂತದ್ದು. ಇದೀಗ ಪರಂ ಹೆಸರಿನ ಬೋರ್ಡ್ ಕಿತ್ತೆಸೆಯಲು ಬಿಜೆಪಿಗರು ಯತ್ನವನ್ನ ಮಾಡಿದ್ದಾರೆ. ಅಲ್ಲಿ ಹೈ ಡ್ರಾಮಾವೇ ನಡೆದಿದೆ. ಪರಂ ಹೆಸರು ಬದಲಿಸೋರಿಗೆ ಬಿಜೆಪಿ ಪ್ರೊಟೆಸ್ಟ್ ಅನ್ನ ಮಾಡೋಕೆ ಮುಂದಾಗಿರುವಂತದ್ದು. ಇದೀಗ ಗಾಂಧಿ ಹೆಸರಿಗೆ ಕೋಕನ್ನ ಕೊಟ್ಟು ಪರಮೇಶ್ವರ್ ನಾಮಫಲಕವನ್ನ ಅಲ್ಲಿ ಇಟ್ಟಿರೋದಕ್ಕೆ ತುಮಕೂರು ಕ್ರೀಡಾಂಗಣದ ನಾಮಕರಣದಲ್ಲಿ ರಾಜಕೀಯ ಇದೀಗ ಭುಗಿಲೆದ್ದಿರುವಂತದ್ದು. ಗಾಂಧಿ ಸ್ಟೇಡಿಯಂಗೆ ಪರಂ ಹೆಸರು ಇಟ್ಟಿದ್ದಕ್ಕೆ ಕೇಸರಿ ಪಡೆ ಕಿಡಿಯನ್ನ ಕಾರ್ತಾ ಇದೆ. ಗಾಂಧಿ ಜಪ ಮಾಡೋ ಕಾಂಗ್ರೆಸ್ನಿಂದಲೇ ಇದೀಗ ಗಾಂಧೀಜಿಗೆ ಅಪಮಾನವಾಗಿರುವಂತದ್ದು. ಇದಾಗ್ಲೇ ಏನ್ರು ನರೇಗಾ ಹೆಸರನ್ನ ಬದಲಾವಣೆ ಮಾಡಿದ್ದಕ್ಕೆ ಒಂದಿಷ್ಟು ವಿರೋಧಗಳು ಕೇಳಿ ಬರ್ತಾ ಇತ್ತು. ಇದೀಗ ಗಾಂಧಿ ಹೆಸರನ್ನ ಬದಲಿಸಿ ಅಲ್ಲಿ ಪರಮೇಶ್ವರ್ ಹೆಸರನ್ನ ಇಟ್ಟಿರೋದಕ್ಕೆ ಇದೀಗ ಕೇಸರಿ ಪಡೆ ಕಿಡಿಯನ್ನ ಕಾರ್ತಾ ಇರುವಂತದ್ದು. ಈಗಾಗಲೇ ನಮಗೆಲ್ಲ ಗೊತ್ತಿದೆ, ಮನ್ರೇಗಾ ಹೆಸರನ್ನ ಅಂದ್ರೆ ನರೇಗಾ ಹೆಸರನ್ನ ಅಲ್ಲಿ ಬದಲಾಯಿಸಿದ್ದಕ್ಕೆ ಯಾವ ರೀತಿಯಾಗಿ ಕಾಂಗ್ರೆಸ್ ಅಲ್ಲಿ ಒಂದು ಆರೋಪವನ್ನ ಮಾಡೋಕೆ ಶುರು ಮಾಡ್ತು, ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಮಾತನಾಡ್ತು ಅಂತ. ಆದ್ರೆ ಇದೀಗ ಗಾಂಧೀಜಿ ಅವರ ಹೆಸರನ್ನ ಬದಲಾಯಿಸಿ ಗಾಂಧಿವಾದಿಗಳು, ಗಾಂಧಿ ಬಗ್ಗೆ ಹೆಚ್ಚಾಗಿ ಮಾತನಾಡುವಂತವ್ರು, ಗಾಂಧೀಜಿನ ಎಲ್ಲೂ ಕೂಡ ಬಿಟ್ಟು ಕೊಡದೆ ಮಾತನಾಡುವಂತ ಕಾಂಗ್ರೆಸ್ ಈ ರೀತಿಯಾಗಿ ಗಾಂಧೀಜಿ ಅವರ ಹೆಸರನ್ನ ಬದಲಾಯಿಸಿ ಪರಮೇಶ್ವರ್ ಹೆಸರನ್ನ ಅಲ್ಲಿ ಇಟ್ಟಿದ್ದಾರೆ ಅಂತ ಅಂದ್ರೆ ಗಾಂಧೀಜಿಗೆ ಇವರು ಅಪಮಾನವನ್ನ ಮಾಡ್ತಾ ಇದ್ದಾರೆ ಅಂತ ಇದೀಗ ಬಿಜೆಪಿ ಕಿಡಿಯನ್ನ ಕಾರ್ತಾ ಇದೆ. ಇನ್ನು ಹೋರಾಟಕ್ಕೆ ಸಹಿತ ಮುಂದಾಗಿರುವಂತದ್ದು. ಇದೀಗ ತುಮಕೂರಿನ ಕ್ರೀಡಾಂಗಣದ ನಾಮಕರಣದಲ್ಲಿ ಇದೀಗ ರಾಜಕೀಯ ಅಲ್ಲಿ ಎದ್ದು ಕಾಣಿಸ್ತಾ ಇದೆ. ಗಾಂಧೀಜಿ ಸ್ಟೇಡಿಯಂಗೆ ಪರಮೇಶ್ವರ್ ಹೆಸರನ್ನ ಇಟ್ಟಿರೋದಕ್ಕೆ ಇಲ್ಲಿ ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು. ಈಗಾಗಲೇ ಕಾಂಗ್ರೆಸ್ ನಾಯಕರು ಮಾತನಾಡ್ತಾರೆ, ಪ್ರತಿಯೊಂದು ವಿಚಾರವನ್ನ ಹೇಳಬೇಕು ಅಂತ ಅಂದ್ರೆ ಅಲ್ಲಿ ಗಾಂಧೀಜಿಯ ಹೆಸರನ್ನ ಅಲ್ಲಿ ಚೇಂಜ್ ಮಾಡೋಕೆ ಅಂತ ಇವರು ಮುಂದಾಗ್ತಾರೆ. ಇನ್ನು ನರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಸಹಿತ, ಯಾಕಂದ್ರೆ ಅಲ್ಲಿ ಕೂಡ ಒಂದು ರಾಜಕೀಯ ಎದ್ದೇಳುತ್ತೆ. ಅಂದ್ರೆ ಇಲ್ಲಿ ನರೇಗಾ ಹೆಸರನ್ನ ಬದಲಾಯಿಸೋದಕ್ಕೆ ಬಿಜೆಪಿ ಮುಂದಾಗಿರುವಂತದ್ದು. ಏನು ಜಿ ರಾಮ್ಜಿ ಅವರ ಹೆಸರನ್ನ ಇಡಬೇಕು ಅನ್ನುವಂಥದ್ದನ್ನ ಅಲ್ಲಿ ಮಾತನಾಡ್ತೆ. ಆದ್ರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಬಿಜೆಪಿ ಮುಖಂಡರಾದಂಥ ಚೇತನ್ ಅವರು ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿರುವಂತದ್ದು. ಸರ್ ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ಸರ್, ಈಗ ಏನು ಗಾಂಧೀಜಿ ಅಂದ್ರೆ ಗಾಂಧೀಜಿವಾದಿಗಳು ಅಂದ್ರೆ ಗಾಂಧೀಜಿ ತತ್ವವನ್ನ ಹೆಚ್ಚಾಗಿ ಮಾತನಾಡುವಂತ ಕಾಂಗ್ರೆಸ್ ಈ ರೀತಿಯಾಗಿ ಗಾಂಧೀಜಿಗೆ ಅಪಮಾನ ಮಾಡ್ತು ಅಂತ ಅನಿಸ್ತಾ ಇಲ್ವಾ? ಮೇಡಮ್, ಗಾಂಧೀಜಿ ಹೆಸರನ್ನ ಬರೀ ಚುನಾವಣೆಗೆ ವೈಯಕ್ತಿಕಕ್ಕೆ ಯೂಸ್ ಮಾಡ್ಕೊಂತಕ್ಕಂಥವ್ರು ಕಾಂಗ್ರೆಸ್ನವರು. ಕಾಂಗ್ರೆಸ್ ಸಂಸ್ಕೃತಿನೇ ಗಾಂಧೀಜಿ ಅವ್ರ ಹೆಸರು ಹೇಳ್ಕೊಂಡು ಇವತ್ತು ಏನು ಅಧಿಕಾರದಲ್ಲಿ ಇವತ್ತು ಏನೇನು ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅದೆಲ್ಲ ಗಾಂಧೀಜಿ ಹೆಸರು ಹೇಳ್ಕೊಂಡು ಅಧಿಕಾರದಲ್ಲಿ ಇರ್ತಕ್ಕಂಥದ್ದು. ಗಾಂಧೀಜಿ ಹೆಸರನ್ನ ಬರೀ ನೀವು ನಿಮ್ಮ ಅಧಿಕಾರಕ್ಕೆ ನಿಮ್ಮ ಇದಕ್ಕೋಸ್ಕರ ಮಾತ್ರ ಉಪಯೋಗ ಮಾಡ್ಕೊಂಡ್ಬೇಡಿ. ಗಾಂಧೀಜಿ ಹೆಸರನ್ನ ಒಂದು ಅತ್ಯುನ್ನತ ಮಟ್ಟಕ್ಕೆ ನೀವು ತಗೊಂಡೋಗಂತ ಕೆಲಸನ ಮಾಡ್ಬೇಕು. ಅವ್ರಿಗೆ ಗೌರವ ಕೊಡುವಂತ ಕೆಲಸ ಮಾಡ್ಬೇಕು. ಅವ್ರ ಹೆಸರನ್ನ ತೆಗೆದು ನಿಮ್ಮ ಹೆಸರನ್ನ ಹಾಕೊಳ್ಳೋ ಅಂತ ಕೆಲಸ ಮಾಡಬಾರ್ದು ಅಂತ ಹೇಳಿ ಅವ್ರನ್ನ ಆಗ್ರಹಿಸ್ತೀವಿ ಮೇಡಮ್ ಅವರೇ. ಇದೀಗ ನರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ವಿರೋಧವನ್ನ ಮಾಡುತ್ತೆ ಕಾಂಗ್ರೆಸ್. ಆದ್ರೆ ಇದೀಗ ಅದೇ ಕೆಲಸವನ್ನ ಅದು ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಬದಲಾಯಿಸಿ ಪರಮೇಶ್ವರ್ ಅವರ ಹೆಸರನ್ನ ಇಡುವಂತದ್ದು ಎಷ್ಟರ ಮಟ್ಟಿಗೆ ಇದು ಸರಿ ಅನ್ನುವಂಥದ್ದು ಸರ್? ಮೇಡಮ್, ನರೇಗಾ ಸ್ಕೀಮೇ ಬೇರೆ, ಈಗ ಜಿ ರಾಮ್ಜಿ ಸ್ಕೀಮೇ ಬೇರೆ. ನೀವು ನರೇಗಾ ಹೆಸರನ್ನ ಬದಲಾಯಿಸಿ ಇದಾರೆ ಅಂತ ಹೇಳಿ ಅದು ತಪ್ಪು ಮಾಹಿತಿ. ನೀವು ಮಾಹಿತಿ ಕ್ಲೀನ್ ಆಗಿ ಬೇಕಾದ್ರೆ ನೀವು ತಗೊಳ್ಳಿ. ಆ ಸ್ಕೀಮೇ ಬೇರೆ, ಈ ಸ್ಕೀಮೇ ಬೇರೆ. ಇದು ನ್ಯೂ ಸ್ಕೀಮ್ಗೆ ಜಿ ರಾಮ್ಜಿ ಅಂತ ಹೆಸರಿಟ್ಟಿರ್ತಕ್ಕಂಥದ್ದು. ಅದನ್ನ ನೀವು ಪೂರ್ತಿ ಮಾಹಿತಿ ಇಲಾಖೆನಲ್ಲಿ ತಗೋಬಹುದು.
ನಾವು ಯಾವುದೇ ಕಾರಣಕ್ಕೂ ಓಕೆ, ಇದೀಗ ಕಾಂಗ್ರೆಸ್ ಆರೋಪ ಮಾಡುತ್ತಲ್ಲ ಸರ್. ಈಗ ಡಿಬೇಟ್ ಇದೆ ಡಿಬೇಟ್ ಕರೆದಿದ್ದಾರೆ, 2 ದಿವಸ ಕರೆದಿದ್ದಾರೆ. ಡಿಬೇಟ್ ನಮ್ಮ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಅದು ಡಿಬೇಟ್ ಬಂದಾಗ ಮಾತಾಡ್ತೀವಿ ಮೇಡಮ್. ಅದು ಈ ಬಗ್ಗೆ ಕಾಂಗ್ರೆಸ್ ಹೇಳ್ತಾ ಇರುತ್ತೆ, ಅಲ್ಲಿ ಹೆಸರನ್ನ ಬದಲಾಯಿಸೋಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು. ಈ ಕುರಿತು ಕೂಡ ಹೆಚ್ಚಾಗಿ ಆಕ್ರೋಶವನ್ನ ಈಗ ನಮ್ಮ ಜಿಲ್ಲೆನಲ್ಲಿ, ತುಮಕೂರು ಜಿಲ್ಲೆನಲ್ಲಿ ತುಂಬಾ ಜನ ಕ್ರೀಡಾಪಟುಗಳು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥವ್ರವ್ರೆ, ಬಹುಮಾನ ತಗೊಂಡಿರ್ತಕ್ಕಂಥವ್ರವ್ರೆ. ಅಂತವ್ರದ್ದು ನೀವು ಯಾರ್ದಾದ್ರು ಹಂಗೇನಾದ್ರು ನೀವು ಮಾಡ್ಬೇಕು ಅಂತಂದ್ರೆ ಮಾಡ್ಬೋದಾಗಿತ್ತು. ಈಗ ಆಲ್ರೆಡಿ ಇದೆ, ಏನ್ ತೊಂದರೆ ಏನಿಲ್ಲ. ಗಾಂಧೀಜಿ ಅವ್ರದ್ದು ಈಗ MG ರೋಡ್ಗೆ ಈಗ ನಮ್ಮ ಹೆಸರು ಇಟ್ಕೊಳಕ್ಕಾಗುತ್ತಾ, ಇನ್ನೊಬ್ರ ಹೆಸರು ಇಟ್ಕೊಳಕ್ಕಾಗುತ್ತಾ? ಮಹಾತ್ಮ ಗಾಂಧಿ ರಸ್ತೆ ಅಂತ ಇರುತ್ತೆ. ಈ ಮಹಾತ್ಮ ಗಾಂಧಿ ಸ್ಟೇಡಿಯಂ 1978ರಲ್ಲಿ ಇದು ಲೋಕಾರ್ಪಣೆ ಆಗಿದ್ದು. ಅವತ್ತಿಂದ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಅಂತಾನೆ ಇದೆ. ಅದನ್ನ ಯಾಕೆ ಮಧ್ಯದಲ್ಲಿ ಏನಕ್ಕೆ ಒಳಾಂಗಣ ಕ್ರೀಡಾಂಗಣ ಅಂತ ಇನ್ನೊಂದು ಭಾಗ ಯಾಕೆ ಮಾಡ್ತೀರಾ? ಸಾಕು, ನಮ್ಗೆ ಒಂದೇ ಸಾಕು. ಮಹಾತ್ಮ ಗಾಂಧಿ ಅವರು ನಮ್ಮ ಮಹಾತ್ಮರಿದ್ದಾರೆ, ದೇಶಕ್ಕೆ ಸ್ವತಂತ್ರ ತಂದ್ಕೊಟ್ಟವ್ರು ಇದ್ದಾರೆ. ಯಾವ್ದನ್ನ ಚೇಂಜ್ ಮಾಡೋದ್ ಬೇಡ. ಏನಿದೆಯೋ ಅದು ಯಥಾಸ್ಥಿತಿ ಇರ್ಲಿ. ಈಗ ಪರಮೇಶ್ವರ್ ಅವ್ರಿಗೆ ಗೊತ್ತಿಲ್ವೋ ಇಲ್ಲ ಗೊತ್ತಿದ್ದು ಮಾಡಿಸ್ತಾವ್ರೋ ಏನೋ ನಮ್ಗದು ಅರಿವಿಲ್ಲ. ಈಗ ಇಲಾಖೆಗಳಲ್ಲಿ ಅವರ ಬಟ್ಟಂಗಿಗಳು ಚೇಲಾಗಳು ಇರ್ತಾರೆ, ಗೊತ್ತಲ್ಲ ನಿಮ್ಗೇನೆ. ಈಗ ಒಂದು ಪಾಪ ಒಂದು ರಾಜಕೀಯ ಕ್ಷೇತ್ರ ಅಂತ ಅಂದಾಗ ಎಲ್ಲ ತರ ಇರ್ತಾರೆ. ಈಗ ಅವ್ರ ಹೆಸರಿಗೆ ಕಪ್ಪು ಮಸಿ ಬೆಳಿಬೇಕು ಅಂತ ಹೇಳಿ ಅವ್ರ ಜೊತೆಲಿರೋರನ್ನೇ ಏನೋ ಇದನ್ನ ಮಾಡ್ದವ್ರನೋ ಅದು ಒಂದು ಡೌಟ್ ಆಗಿದೆ. ನೋಡಿ, ಇದನ್ನೆಲ್ಲ ಮಾಡಬಾರ್ದು, ತಪ್ಪಿದು. ಕಾಂಗ್ರೆಸ್ನಲ್ಲೇ ಈ ರೀತಿಯಾಗಿ ವಿರೋಧವಾಗಿ ನಡೀತಾ ಇದೆ ಅಂತನಾ ಸರ್? ಕಾಂಗ್ರೆಸ್ನಲ್ಲ, ಅಧಿಕಾರಿಗಳು, ಅವ್ರ ಜೊತೆಗಿರ್ತಕ್ಕಂಥ ಅಧಿಕಾರಿಗಳು ಕಾಂಗ್ರೆಸ್ನವರು, ಅವರು ಸುಮ್ಮನೆ ಹೇಳ್ಕೊಟ್ಟು ಈಗ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ಹೇಳಿ ಮಾಡ್ತಿರ್ತಾರೆ. ಅವರ ಒಂದು ಇದಕ್ಕೆ ಇಷ್ಟೊಂದು ಚಿಕ್ಕ ಒಂದು ಇದಕ್ಕೆ ಇಕ್ಕುವ ಅಂತ ಅವಶ್ಯಕತೆ ಏನಿಲ್ಲ. ಒಳಾಂಗಣ ಕ್ರೀಡಾಂಗಣಕ್ಕೆ ಇಕ್ಕುವ ಅಂತ ಅವಶ್ಯಕತೆ ಏನಿಲ್ಲ. ತುಂಬಾ ಒಳ್ಳೆ ಕೆಲಸಗಳು ಅವ್ರು ಮಾಡ್ಲಿ, ಮಾಡ್ತಾ ಇದಾರೆ, ಮುಂದಕ್ಕೂ ಮಾಡ್ಲಿ. ಅವ್ರು ಯಾವ್ದಾರ ಒಂದು ದೊಡ್ಡ ಸಾಧನೆ ಮಾಡಿ ಯಾವ್ದಾರ ಒಂದು ದೊಡ್ಡ ಮಟ್ಟದಲ್ಲಿ ಜನಗಳನ್ನ ಒಪ್ಪಿಸಿ, ಅಧಿಕಾರಿಗಳು ಎಲ್ಲ ಒಪ್ಪಿಸಿ, ಅವ್ರ ಪಕ್ಷದವ್ರನ್ನೆಲ್ಲ ಒಪ್ಪಿಸಿ ಯಾವ್ದಾರ ಒಂದು ದೊಡ್ಡ ಒಂದು ಅಭಿವೃದ್ಧಿ ಕಾಮಗಾರಿಗೆ ಅವ್ರು ಹೆಸರಿಟ್ಕೊಂಡ್ಲಿ. ಇದು ಆಲ್ರೆಡಿ ಇರ್ತಕ್ಕಂಥದಕ್ಕೆ ಈಗ ಆಲ್ರೆಡಿ ಮಹಾತ್ಮ ಗಾಂಧೀಜಿಯವರ ಒಂದು ಹೆಸರು ಇರ್ತಕ್ಕಂಥದಕ್ಕೆ ಅವ್ರಿಗೆ ಅವಮಾನ ಮಾಡಿ ಒಂದು ಅವ್ರ ಹೆಸರು ತೆಗೆದು ನಮ್ಮ ಹೆಸರು ಇಕ್ಕಳ ಅಂತ ಪ್ರವೃತ್ತಿಗೆ ಅವ್ರು ಹೋಗೋದು ಬೇಡ ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಆಗ್ರಹನೂ ಮಾಡ್ತೀವಿ. ಸರ್, ಈಗ ಪರಮೇಶ್ವರ್ ಅವರೇ ತುಮಕೂರು ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾರೆ ಅನ್ನುವಂತ ಮಾತಿದೆ. ಆ ಒಂದು ರೀಸನ್ಗೆ ಏನಾದ್ರೂ ಈ ರೀತಿಯಾಗಿ ನಡೀತಾ ಇದೆಯಾ ಹೇಗೆ ಅಂತ? ಮೇಡಮ್, ಅದು ರಾಜಕಾರಣ ಇಲ್ಲಿ ಮಾತಾಡೋದು ಬೇಡ. ಅವ್ರು ಏನು ಸ್ಪರ್ಧಿಸ್ತಾರೋ ಸ್ಪರ್ಧಿಸಲ್ವೋ ಅದು ನಮ್ಗೆ ಗೊತ್ತಿಲ್ಲದೇ ಇರೋ ವಿಚಾರ. ಗೊತ್ತಿಲ್ಲದೇ ಇರೋದು ನಾವು ಮಾತಾಡಬಾರ್ದು. ಈಗ ಆಗಿರ್ತಕ್ಕಂಥದ್ದು ಮಾತ್ರ ಮಾತಾಡೋಣ. ಈಗ ಗಾಂಧೀಜಿಯವರ ಹೆಸರು ಅವ್ರು ಏನ್ ಇಟ್ಟಿದ್ದಾರೆ ಅದನ್ನ ದಯವಿಟ್ಟು ಗಾಂಧೀಜಿಯವರ ಹೆಸರನ್ನ ತೆಗೆದು ಅವ್ರ ಹೆಸರು ಇಟ್ಕೊಳಕ್ ಹೋಗ್ತಾ ಇದಾರೆ. ಅದನ್ನ ಮಾಡಬಾರ್ದು. ಯಾಕೆಂದ್ರೆ ಅವರ ಒಂದು ವ್ಯಕ್ತಿತ್ವಕ್ಕೆ ಅದು ಬ್ಲಾಕ್ ಸ್ಪಾಟ್ ಆಗುತ್ತೆ ಅಂತೇಳಿ ನಾವು ಅವ್ರನ್ನ ಎಚ್ಚರಿಸ್ತಾ ಇದೀವಿ, ಜೊತೆಗೆ ಆಗ್ರಹನೂ ಮಾಡ್ತಾ ಇದೀವಿ. ಸಡನ್ ಆಗಿ ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನ ಬದಲಾಯಿಸಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತೆಗೆದು ನಮ್ದು ಹಾಕಬೇಕು ಅನ್ನೋ ಪ್ರವೃತ್ತಿ ಹೋಗ್ತಾರೆ ಅನ್ನೋ ಒಂದು ಇದಕ್ ನಾವ್ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆಮೇಲೆ ಅವ್ರು ಹೋಗಿದಾರೋ ಇಲ್ಲ ಅವ್ರು ಯಾರೋ ಈ ಹಿಂದೆಗಡೆ ಮುಂದೆಗಡೆ ಇರೋ ಬಟ್ಟಂಗಿಗಳು ಮಾಡ್ಸವ್ರು ಅನ್ನೋದು ಅದು ನಮ್ಗೆ ಇನ್ನೂ ಡೌಟ್ ಇದೆ. ದಯಮಾಡಿ ಇದನ್ನ ನಿಮ್ ಗಮನದಲ್ಲಿ ಇದ್ರೆ ಈಗ್ಲೇ ಇದನ್ ಮಾಡಿ. ನಿಮ್ ಗಮನದಲ್ಲಿ ಇಲ್ಲ ಅಂತಂದ್ರೆ ಇಮಿಡಿಯೇಟ್ ಆಗಿ ಮಾಹಿತಿ ತಗೊಂಡು ಕ್ಯಾನ್ಸಲ್ ಮಾಡಿ ಏನ್ ಯಥಾಸ್ಥಿತಿ ಕಾಪಾಡಿ ಅಂತ ಹೇಳಿ ಅವ್ರಿಗೆ ಆಗ್ರಹಿಸ್ತೀವಿ ಮೇಡಮ್. ಎಸ್, ಅಂದ್ರೆ ಪರಮೇಶ್ವರ್ ಅವರ ಗಮನಕ್ಕೆ ಬರದೇ ಇದೆಲ್ಲ ನಡೀತಾ ಇರ್ಬೋದು ಅನ್ನುವಂಥದ್ದು ನಿಮ್ಮ ಒಂದು ಮಾತು. ಅಲ್ಲ, ಬಂದಿರ್ಬೋದು, ಇಲ್ಲ ಅವರೇ ಮಾಡಿಸ್ತಾ ಇರ್ಬೋದು, ಇಲ್ಲ ಅವರು ಹೇಳದಲ್ಲೇನೆ ಈ ಅಧಿಕಾರಿಗಳು ಅಧಿಕಾರಿಗಳು ಇರ್ತಾರಲ್ಲ ಅವ್ರು ಮಾಡಿಸ್ತಿರ್ಬೋದು. ಓಕೆ, ಹಂಗಾಗಿ ಅಕಸ್ಮಾತ್ ಏನಾದ್ರು ನಿಮ್ ಗಮನದಲ್ಲಿ ನೀವೇ ಮಾಡ್ತಿದ್ರು ಇದನ್ನ ನೀವು ಇಮಿಡಿಯೇಟ್ ಆಗಿ ನಿಲ್ಸಿ, ಯಥಾಸ್ಥಿತಿ ಕಾಪಾಡಿ. ಇಲ್ಲ ಅಕಸ್ಮಾತ್ ನಿಮ್ಮ ಗಮನದಲ್ಲಿ ಇಲ್ಲ ಅಂತಂದ್ರೆ ಅವ್ರಿಗೆ ಸೂಚನೆ ಕೊಟ್ಟು ಅವ್ರಿಗೆ ಕಟ್ಟುಪಾಡಿಸೋದು ನೀವು ಹೇಳಿ, ಈ ತರ ಎಲ್ಲ ನನ್ನ ಹೆಸರಿಗೆ ಮತಿ ಬಳಿಯ ಕೆಲಸ ಮಾಡಬಾರ್ದಪ್ಪ ಅಂತ ಹೇಳಿ ನೀವು ಅವ್ರಿಗೆ ಒಂದು ನಿರ್ದೇಶನ ಕೊಟ್ಟು ಇದನ್ನ ಸ್ಟಾಪ್ ಮಾಡಿ ಯಥಾಸ್ಥಿತಿ ಕಾಪಾಡಿ ಅಂತ ಹೇಳಿ ಅವ್ರನ್ನ ಆಗ್ರಹಿಸ್ತೀವಿ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್, ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದಕ್ಕೆ. ಮಹಾತ್ಮ ಗಾಂಧಿ ಹೆಸರನ್ನ ಯಾರಾದರೂ ತೆಗಿತಾರೇನ್ರಿ? ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮನ್ರೇಗಾ ವಿಚಾರದಲ್ಲಿ ನಾವು ಹೋರಾಟ ಮಾಡ್ತಿದ್ದೇವೆ, ಹೆಸರು ತೆಗೆಯುತ್ತಿದ್ದೇವೆ ಅಂತ ಹುಚ್ಚರು ಹೇಳಬೇಕು ಅಷ್ಟೇ. ಜನರು ನನ್ನ ಹೆಸರಿಡಬೇಕು ಅಂತ ಪತ್ರ ಕೊಟ್ಟಿದ್ದಾರೆ. ನನಗೆ ಅದಕ್ಕೂ ಸಂಬಂಧ ಇಲ್ಲ, ನೀವೇ ನೋಡ್ಕೊಳ್ಳಿ. ತುಮಕೂರಿಗೆ ಟೆನ್ನಿಸ್ ಕ್ರಿಕೆಟ್ ಸ್ಟೇಡಿಯಂ ತಂದಿದ್ದೀರಾ, ಹಾಗಾಗಿ ನಿಮ್ಮ ಹೆಸರನ್ನ ಇಡ್ತೇವೆ ಅಂತ ಹೇಳಿದ್ರು ಅಷ್ಟೇ. ಗಾಂಧಿ ಹೆಸರು ಬದಲಾವಣೆ ಅನ್ನೋದು ತಪ್ಪು ಕಲ್ಪನೆ ಅಂತ ಪರಮೇಶ್ವರ್ ಇದೀಗ ಬೆಂಗಳೂರಿನಲ್ಲಿ ಮಾತನಾಡಿರುವಂತದ್ದು.
ಈಗ ಮಹಾತ್ಮ ಗಾಂಧಿ ಹೆಸರನ್ನ ಬದಲಾಯಿಸಿ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಅಲ್ಲಿ ಬರ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಶೆಡ್ ಮಹಾತ್ಮ ಗಾಂಧಿ ಸ್ಟೇಡಿಯಂ ಹೆಸರನ್ನು ತೆಗಿತಾರೇನ್ರಿ ಯಾರಾದ್ರೂ? ಆ ರೀತಿ ಆರೋಪ ಮಾಡ್ತಾ ಇದ್ದಾರೆ. ನಾವು ಮಹಾತ್ಮ ಗಾಂಧಿ ಹೆಸರನ್ನ ಇಟ್ಟಿರ್ಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ವಿ ಮನ್ರೇಗಾಗಿ. ಮಹಾತ್ಮ ಗಾಂಧಿ ಸ್ಟೇಡಿಯಂ ತೆಗಿತಾ ಇದ್ದಾರೆ ಅಂತ ಯಾರಾದ್ರೂ ಹೇಳಿದ್ರೆ ಅದು ಹುಚ್ಚರು ಹೇಳ್ಬೇಕಷ್ಟೇ. ಅದು ಅಲ್ಲಿ ಒಂದು ಹೊರಗಡೆ ಒಂದು ಶೆಡ್ ಇದೆ, ಅದನ್ನ ಕಾಂಪ್ಲೆಕ್ಸ್ ತರ ಮಾಡಿದ್ದಾರೆ, ಇಂಡೋರ್ ಕಾಂಪ್ಲೆಕ್ಸ್. ಸೆಪ್ಟೆಂಬರ್ನಲ್ಲಿ ನನಗೂ ಗೊತ್ತಿಲ್ಲ, ನಮ್ಮ ಅಲ್ಲಿನ ಸ್ಪೋರ್ಟ್ಸ್ ಮ್ಯಾನ್ಗಳೆಲ್ಲ ಪತ್ರ ಕೊಟ್ಟಿದ್ದಾರೆ, ಎಲ್ಲ ರುಜು ಮಾಡಿ ಪರಮೇಶ್ವರ್ ಹೆಸರಿಡಬೇಕು. ನನಗೆ ಗೊತ್ತಿಲ್ಲ. ಈಗ ಮೊನ್ನೆ ಹೇಳಿದಾಗ ಆಯ್ತಪ್ಪ ಅವ್ರನ್ನ ಕೇಳ್ಕೊಳ್ಳಿ, ನನಗೇನು ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದೆ. ಅವರು ಇಲ್ಲ ನೀವು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದವರು, ತುಮಕೂರಿಗೆ ಕ್ರಿಕೆಟ್ ಸ್ಟೇಡಿಯಂ ತರ್ತಾ ಇದ್ದೀರಿ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಬಂದಿದೆ, ಆಮೇಲೆ ತುಮಕೂರು ಸ್ಟೇಡಿಯಮ್ಮನ್ನು ನೀವೇ ಮುಂದೆ ನಿಂತ್ಕೊಂಡು ಮಹಾತ್ಮ ಗಾಂಧಿ ಸ್ಟೇಡಿಯಮ್ಮನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಿ, ಆಮೇಲೆ ಟೆನ್ನಿಸ್ ಕೋರ್ಟ್ ಮಾಡಿಕೊಟ್ಟಿದ್ದೀರಿ, ಇವೆಲ್ಲ ಮಾಡಿದ್ದೀರಿ, ನಿಮ್ಮ ಹೆಸರು ಇಡ್ತೀವಿ ಅಂದರೆ ನಾವು ನಿಮಗೆ ಬಿಟ್ಟಿದ್ದಪ್ಪ ಅಂತ ಹೇಳಿದೆ. ಅದಕ್ಕೆ ಅವರು ಪರಮೇಶ್ವರ್ ರಾಜಕೀಯ ಮಾಡೋಕ್ಕೆ ಹೋದರೆ ಮಹಾತ್ಮ ಗಾಂಧಿ ಸ್ಟೇಡಿಯಂ ಚೇಂಜ್ ಮಾಡೋಕ್ಕಾಗುತ್ತೆ. ಇದೆಲ್ಲ ತಪ್ಪು ಕಲ್ಪನೆ. ಅದು ಒಂದು ಶೆಡ್ಡು ಮಹಾತ್ಮ